ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವದ ನೆಲೆಯ ನಾನೇನು ಬಲ್ಲೆನೈ, ನೀನೇ ಒಳಹೊಕ್ಕು ಏನ ನುಡಿಸಿದೊಡೆ, ಅದನ್ನೇ ನುಡುವೆ ಸದ್ಗುರುವೇ ಕೃಪೆಯಾಗು. ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸದ್ಗುರುವರ್ಯರ ಚರಣಾರವಿಂದಗಳನ್ನು ಶಿರದರಮನೆಯಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಮೂಲ ಸಂಸ್ಥಾಪನಾಚಾರ್ಯರನ್ನೇ ಮೊದಲು ಮಾಡಿಕೊಂಡು ಆರೂಢ ಮಹಾಗುರು ಪರಂಪರೆಗೆ ಮನವಕ್ಕಾಯಗಳಿಂದ ಅಭಿವಂದಿಸಿ ಬಸವಾದಿ ಪ್ರಮತರ ಶ್ರೀಚರಣಗಳಿಗೆ ಹಣೆಮಣಿದು ಸರ್ವ ಮಹಾತ್ಮರ ಉಪದೇಶಾಮೃತವನ್ನು ಆಲಿಸಿ ಕೃತಾರ್ಥರಾಗಬೇಕು ಅಂತ ಈ ಊರಿನ ಬೇರೆ ಬೇರೆ ಊರುಗಳಿಂದ ಆಗಮಿಸಿರ್ತಕ್ಕಂಥ ಸಕಲ ಶರಣ ಶರಣೀಯರಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಪುಣ್ಯಾತ್ಮರೇ. ಪ್ರಸ್ತುತ ವಿಷಯ 12ನೇ ಶತಮಾನದಲ್ಲಿ ಆಗಿ ಹೋಗಿರತಕ್ಕಂಥ ಜಗಜ್ಯೋತಿ ಅಣ್ಣ ಬಸವಣ್ಣನವರು. ನೋಡ್ರಿ, ಅವ್ರ ಮಾತು ಒಂದೊಂದು ಏನಾಗಿದ್ದಾವೆ ಅಂತ ಕೇಳಿದ್ರೆ ವಚನಗಳಾಗಿದ್ದಾವೆ. ನಮ್ಮ ಮಾತು ರೀ ಯಾರು ಕೇಳ್ತಾರೆ? ಅವ್ರು ಹೇಳ್ತಾ ಇದ್ದಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದವುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇದುವರೆಗೂ ಸಕಲ ಪೂಜ್ಯರು ಹೇಳ್ಕೊಂಡು ಬಂದಿದ್ದಾರೆ. ಇವು ದೃಷ್ಟಾಂತಗಳು ಹೇಗೆ ಇದ್ದಾವು ಅಂತ ಕೇಳಿದರೆ ಒಂದಕ್ಕಿಂತಲೂ ಒಂದು ಶ್ರೇಷ್ಠತೆಯನ್ನು ತೋರಿಸ್ತಕ್ಕಂಥವುಗಳಾಗ್ತಾ ಇದ್ದಾವೆ. ಮಾತುಗಳು ಹೇಗೆ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ದಾನೆ, ಮಾತಿನಿಮ್ ಹಿರಿದಿಲ್ಲ, ಮಾತಿನಿಮ್ ಕಿರಿದಿಲ್ಲ, ಮಾತಾಡಿದಂತೆ ನಡೆವಾತ ಕೂತಲ್ಲೇ ಜಗವನಾಳುವ ಸರ್ವಜ್ಞ ಅಂತ ಹೇಳ್ತಾ ಇದ್ದಾನೆ. ಮಾತಿಗೆ ಎಷ್ಟೊಂದು ಬೆಲೆ ಇದೆ ನೋಡ್ರಿ. ಮಾತಿನಕ್ಕಿಂತಲೂ ದೊಡ್ಡದು ಇನ್ನೊಂದು ಯಾವುದರದ ಅಂತ ಕೇಳಿದ್ರೆ ಇನ್ನೊಂದು ಏನೂ ಇಲ್ಲವೇ ಇಲ್ಲ. ಮತ್ತು ಆ ಮಾತಿನಕ್ಕಿಂತಲೂ ಅತ್ಯಂತ ಸಣ್ಣದು ಯಾವುದರ ಐತೆ ಅಂದರೆ ಯಾವುದೂ ಇಲ್ಲ. ಇನ್ನು ಯಾವಾತ ಮಾತಾಡಿದಂತೆ ನಡೆಯತಕ್ಕಂಥವನಾಗ್ತಾ ಇದ್ದಾನೆ, ಅವನು ಕೂತಲ್ಲೇ ಜಗವನ್ನು ಆಳತಕ್ಕಂಥವನಾಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಇನ್ನು ಮಾತು ಕೂಡ ಹೇಗಿರ್ತಕ್ಕಂಥವಾಗಿದ್ದಾವೆ ನೋಡ್ರಿ. ಕೆಲವೊಂದು ಮಾತುಗಳು ಹೇಗಿರ್ತಾ ಇದ್ದಾವೆ, ತಮಗೆಲ್ಲರೂ ವಿದಿತವಾಗಿರ್ತಕ್ಕಂಥ ದೃಷ್ಟಾಂತ ಹೇಳಿದ್ರೆ ತಮಗೆಲ್ಲ ಗೊತ್ತಾಗ್ತದೆ. ರಾಮಾಯಣ ತಮ್ಮೆಲ್ಲರಿಗೂ ವಿದಿತದ. ದಶರಥ ಮಹಾರಾಜ ಏನು ಮಾಡಿದ್ರಿ, ತನ್ನ ಮಗನಾದಂಥ ಶ್ರೀರಾಮಚಂದ್ರನಿಗೆ ನಾಳೆ ಹೊತ್ತು ಹೊಂಟ್ರ ಪಟ್ಟಾಭಿಷೇಕ ಕಾರ್ಯಕ್ರಮ ಇತ್ತು. ಅವತ್ತಿನ ದಿವಸ ಅಂದರೆ ನಾಳೆಗೆ ಹೊತ್ತು ಹೊಂಟ್ರೈತಂದರೆ ಇವತ್ತಿನ ದಿವಸ ಮಂತರೆ ಆಕಿನೂ ಮಾತ ಹೇಳಿದಳು ನೋಡ್ರಿ. ಯಾರಿಗೆ ಹೇಳಿದ್ರಿ? ಕೈಕೇಯಿಗೆ ಹೇಳಿದ್ಲು. ರಾಮವ ಕೌಶಲ್ಯ ಮಗ ಅಕ್ಕನ, ನಿನ್ನ ಮಗ ಆಗಿರ್ತಕ್ಕಂಥವ ಭರತದನ, ಅವನಿಗೆ ರಾಜ್ಯ ಅನ್ನುವಂಥದ್ದು ಪಟ್ಟಾಭಿಷೇಕ ಅವನಿಗೆ ಮಾಡಿದರೆ ಯೋಗ್ಯ, ಇನ್ನೊಬ್ಬಗೆ ಮಾಡಿದರೆ ನೀಯೇನು ಒಬ್ಬ ದಾಸಿ ಆದಂತೆ ಆಗ್ತೀ ಅನ್ನುವಂಥ ಮಾತು ನೋಡ್ರಿ. ಹೆಂಗ ಹೊತ್ತ ಹೊಂಟ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಾತಿನಿಂದ ಏನಾತ್ರಿ? ವನವಾಸ. ವನವಾಸಕ್ಕೆ ಹೋಗತಕ್ಕಂಥ ಪ್ರಸಂಗ ಬರಬೇಕಾದೀತು. ರಾಮಂದ್ರೆ ಸಾಮಾನ್ಯ ಏನ್ರಿ? ವೈಕುಂಠಪತಿಯಾದಂಥ ಶ್ರೀರಾಮಚಂದ್ರ, ಅವನಿಗೂ ಕೂಡ ವನವಾಸ ತಪ್ಪಲಿಲ್ಲ ಅಂತ. ಅದಕ್ಕೆ ಒಂದು ಮಾತಿನಿಂದ. ಅದಕ್ಕೆ ಇಂಥ ಮಾತುಗಳು ಇರ್ತಕ್ಕಂಥವಳಾಗ್ತಾ ಇದ್ದಾವೆ. ಅದಕ್ಕೆ ವೇದ ಹೇಳ್ತದೆ ಹೇಗಿರಬೇಕು ನಮ್ಮ ಮಾತುಗಳು. ಸತ್ಯಂ ವದ ಧರ್ಮಂ ಚರ, ಸತ್ಯವಾದದ್ದನ್ನು ಮಾತನಾಡಿರಿ, ಧರ್ಮದಿಂದ ನಡೆಯತಕ್ಕಂಥವರಾಗಿರಿ ಅಂತ ವೇದ ಅನುಮತಿ ಕೊಡ್ತಕ್ಕಂಥದ್ದಾಗ್ತದೆ. ನಾವೆಲ್ಲ ಏನು ಮಾಡಕತ್ತೀವ್ರಿ? ಹೇಗೆ ಮಂತ್ರಿ ಅನ್ನುವಂಥಕ್ಕೆ ಮಾಡಿಲ್ಲಲ್ಲ, ಇವು ಮಾತಿಯಾಗಿರ್ತಕ್ಕಂಥವಳಾಗಿದ್ದಾವೆ. ಈಗ
ನಿಮ್ಮೆಲ್ಲರಿಗೂ ಶ್ರದ್ಧಾನಂದ ಅಪ್ಪಾಜಿ ಅವರು ಹೇಳೋಗಿದ್ದಾರ, ಈ ಊರಿಗೆ ಅನೇಕ ಮಹಾತ್ಮರು ಬರಬೇಕು, ಇಲ್ಲಿ ಕೋಟಿ ಜಪಯತ್ನೆಗಳು ಸದಾಕಾಲ ನಡೆಯಬೇಕು, ಇಲ್ಲಿ ಒಂದು ಪುಣ್ಯಮಯವಾದಂಥ ಒಂದು ಆಶ್ರಮ ಅನ್ನುವಂಥದ್ದು ನಿರ್ಮಾಣವಾಗಬೇಕು ಅಂತ ಅವರ ಸಂಕಲ್ಪ ಇತ್ತು. ಮಹಾತ್ಮರ ಸತ್ಯ ಸಂಕಲ್ಪ ರೀ. ಆ ಮಹಾತ್ಮರ ಸತ್ಯ ಸಂಕಲ್ಪದ ಜೊತೆಗೆ ಮಹಾಮಾತೆಯವರಾಗಿರ್ತಕ್ಕಂಥ ಅನಸೂಯ ತಾಯಿಯವರು ಅತ್ಯಂತ ಪರಿಶ್ರಮ ಪಟ್ಟರು. ನಿಮ್ಮನ್ನೆಲ್ಲ ಅವರ ಮಾತುಗಳಿಂದ ಹುರಿದುಂಬಿಸಿದರು. ಹುರಿದುಂಬಿಸಿ ಇಂಥ ಒಂದು ಆಶ್ರಮ ಅನ್ನುವಂಥದ್ದು ಮಾಡಿದ್ದಾದರೆ ಅನೇಕ ಪೂಜ್ಯರು ಬರ್ತಾ ಇದ್ದಾರೆ. ಅನೇಕ ಪೂಜ್ಯರು ಬಂದು ತಮ್ಮ ಅನುಭವ ಅಮೃತ ಅನ್ನುವಂಥದ್ದು ಎಲ್ಲರಿಗೂ ಸವಿಯಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಮಾತುಗಳಿಂದ ನಿಮ್ಮೆಲ್ಲರನ್ನು ಹುರಿದುಂಬಿಸಿ ಇಂಥ ಒಂದು ಆಶ್ರಮ ಅನ್ನುವಂಥದ್ದು ಸ್ಥಾಪನೆಯಾಯಿತು. ಇದು ಎದರಿಂದ ರೀ? ಮಾತೆಯವರ ಮಾತಿನಿಂದಲೇ. ಅದಕ್ಕೆ ಹೇಳ್ತಾ ಇದ್ದಾರೆ, ಮಾತಿ ನಿಮ್ಗೆ ಹಿರಿದಿಲ್ಲ, ಮಾತಿ ನಿಮ್ಗೆ ಕಿರಿದಿಲ್ಲ. ಅದಕ್ಕಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಇಂಥ ಮಹಾತ್ಮರ ನುಡಿ ಅನ್ನುವಂಥವು ಯಾವ ರೀತಿ ಇರ್ತಾ ಇದ್ದಾವು ಅಂತನ್ನುವಂಥದ್ದು ಜಗದಾಶಮಯ್ಯನವರು ಭಾಳ ಸುಂದರವಾದ ಮಾತು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ ಅಂತ ಹೇಳಿದ್ದಾರೆ. ಅಂದರೆ ನೋಡ್ರಿ, ಒಬ್ಬ ಹಳ್ಳಿಯ ಒಕ್ಕಲಿಗನ ಒಂದು ದೃಷ್ಟಾಂತವನ್ನು ಕೊಟ್ಟು ಜೇಡರ ದಾಸಿಮಯ್ಯನವರು ತಿಳಿಸ್ತಕ್ಕಂಥವ್ರಾಗ್ತಾ ಇದ್ದಾರೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ. ನೋಡ್ರಿ, ಒಕ್ಕಲಿಗನಾದಂಥವನು ತಾನು ಬಂಡಿ ಅಥವಾ ಚಕ್ಕಡಿ ಅನ್ನುವಂಥದ್ದು ಹೊಡ್ಕೊಂಡು ಹೋಗಬೇಕಾಗಿತ್ತು ಅಂದ್ರೆ ಆ ಬಂಡಿಗೆ ಕಡೆಗೀಲು ಅನ್ನುವಂಥವು ಆಧಾರವಾಗಿರ್ತಕ್ಕಂಥವಾಗ್ತಾ ಇದ್ದವು. ಆ ಕೀಲಿಲ್ಲ ಹೊಡ್ಕೊಂಡು ಹೋದ ಬಂಡಿ ಎಲ್ಲರೂ ಬಿದ್ದು ಹೋಗತಕ್ಕಂಥದ್ದಾಗ್ತದೆ. ಅದಕ್ಕೇನು ಹೇಳಿದ್ರಿ? ಅದರಂತೆ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ. ನೋಡ್ರಿ, ಇದು ಅಂದದ ನಾನಂದ್ರೆ ಏನು ಅಂತಿರ್ತಾನೆ. ನಾನು ನನ್ನದು ಅನ್ನುವಂಥ ತುಂಬಿಕೊಂಡಿದ್ದಲ್ಲ ಈ ಶರೀರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮನಾಥ. ಏನು ಮಹಾತ್ಮರನ್ನ ಬಂದಿದ್ದಾರ, ತಾಯಿಯವರು ನಿಮಗೆ ಯಾವ ಮಾತಿನಿಂದ ಉಪದೇಶವನ್ನು ಮಾಡಿದಾರ, ಆ ನುಡಿಗಿಂತಲೂ ಬೇರೆ ಕಡೆಗೀಲು ಇನ್ನೊಂದದ ಅನ್ನುವಂತ ಕೇಳ್ತಾ ಇದ್ದಾರೆ ಜೇಡರ ದಾಸಿಮಯ್ಯನವರು. ಅದಕ್ಕಾಗಿ ಪುಣ್ಯಾತ್ಮರಿ, ತಾವೆಲ್ಲರೂ ಮಹಾಪುಣ್ಯ ಹೊಂದರಿದಿರಿ. ಯಾಕಂದ್ರೆ ಅನೇಕ ಮಹಾತ್ಮರೆಲ್ಲರೂ ಬಂದು ಏನು ಮಾಡಿದ್ದಾರೆ, ತಮ್ಮ ಊರಿನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ತಾವೆಲ್ಲರೂ ಮಹಾತ್ಮರ ಮತ್ತು ಯಾವ ಶ್ರದ್ಧಾನಂದಪ್ಪ ಅಪ್ಪ ಅವರ ದಿವ್ಯ ಮೂರ್ತಿ ಮತ್ತು ಮಹಾತ್ಮರ ಒಂದು ಬರವಣಿಗೆಯ ಎದುರುಗೊಳ್ಳತಕ್ಕಂಥ ಕಾರ್ಯಕ್ರಮ ಅಥವಾ ಮಹಾತ್ಮರನ್ನು ಮೆರವಣಿಗೆ ಮಾಡಿ ತಂದು ಇಲ್ಲಿ ಅವರಿಂದ ಅಮೃತ ಪ್ರಾಯವಾದಂಥ ಈ ವಚನಗಳು ಕೇಳ್ತಾ ಇದ್ರಲ್ಲ, ನಿಮ್ಮಂಥ ಪುಣ್ಯಾತ್ಮರು ಯಾರೂ ಇಲ್ಲವೇ ಇಲ್ಲ. ಇದನ್ನೇ ನೀವು ಸದಾಕಾಲ ಮಾಡ್ತಾ ಹೋದರೆ ನಿಮ್ಮ ಊರು ಅನ್ನುವಂಥದ್ದು ಹೇಗೆ ಜನಕ ಮಹಾರಾಜನ ಆಸ್ಥಾನ ಮಿಥಿಲಾಪಟ್ಟಣ ಅನ್ನುವಂಥದ್ದು ಆಗಿರ್ತಾ ಇದೆಯೋ, ಅದರಂತೆ ಈ ಬನ್ನಿ ದಿನ್ನಿ ಗ್ರಾಮ ಅನ್ನುವಂಥದ್ದು ಆಗಲಿ ಅಂತ ಹಾರೈಸಿ ನನ್ನೆರಡು ವಾಣಿಗೆ ವಿರಾಮ ಮಾಡ್ತಾಯಿದ್ದೀನಿ.